RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. Understanding the new Computer Literacy Test CLT syllabus. Government of Karnataka. This episode is brought to you by RSGE, Responsible State Government Employees Group. Empowerment through Information. ಬನ್ನಿ, ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಅತ್ಯಂತ ಉತ್ಸಾಹದಿಂದ ಪ್ರಾರಂಭ ಮಾಡೋಣ. ಆಡಳಿತದಲ್ಲಿ ಡಿಜಿಟಲ್ ಸಾಕ್ಷರತೆ ಈಗ ಯಾಕೆ ಕಡ್ಡಾಯವಾಗಿದೆ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಬರುವ ಮೊದಲನೇ ಪ್ರಶ್ನೆ. ಹೌದು, ದಶಕಗಳ ಕಾಲ ನಮ್ಮ ಆಡಳಿತ ವ್ಯವಸ್ಥೆ ಕೇವಲ ಕಾಗದದ ಕಡತಗಳನ್ನೇ ಅವಲಂಬಿಸಿತ್ತು. ಆದರೀಗ ಎಲ್ಲವೂ ಗಣಕೀಕೃತ ಆಗ್ತಿದೆ. ಖಂಡಿತ. ಆದರೆ ಆಡಳಿತ ಯಂತ್ರವನ್ನ ನಡೆಸುವ ಸರ್ಕಾರಿ ನೌಕರರಲ್ಲಿಯೇ ಅಂದರೆ ಈ ಡಿಜಿಟಲ್ ಜ್ಞಾನದ ಕೊರತೆ ಇದ್ರೆ ಎದುರಾಗುವ ಅಪಾಯಗಳೇನು? ತಂತ್ರಜ್ಞಾನ ಅನ್ನೋದು ಸರ್ಕಾರದ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಸಾಮಾನ್ಯ ನಾಗರಿಕರಿಗೆ ತಲುಪಿಸುವ ಸೇವೆಗಳ ಮೇಲೆ ಹೇಗೆ ನೇರ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಏನ್ ಗೊತ್ತಾ, ಇದೊಂದು ಅತ್ಯಂತ ಪ್ರಸ್ತುತವಾದ ಆರಂಭ. ಕೇವಲ ತಂತ್ರಜ್ಞಾನವನ್ನ ಅಥವಾ ಕಂಪ್ಯೂಟರ್ಗಳನ್ನ ಕಚೇರಿಗೆ ತಂದುಬಿಟ್ರೆ ಸಾಲ್ದು, ಅದನ್ನ ಬಳಸುವ ಮಾನವ ಸಂಪನ್ಮೂಲ ಕೂಡ ಅಷ್ಟೇ ಸಮರ್ಥವಾಗಿರ್ಬೇಕು. ಇಲ್ಲಿ ನಾವು ಮುಖ್ಯವಾಗಿ ಗಮನಹರಿಸಬೇಕಾಗಿರೋದು ನೂತನ ಅಧಿಸೂಚನೆ ಬಗ್ಗೆ. ಅಂದ್ರೆ ಸರ್ಕಾರದ ಆದೇಶ ಸಂಖ್ಯೆ DPAR 49 SCR 2021 ದಿನಾಂಕ 20 ಫೆಬ್ರವರಿ 2026 ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಇದಕ್ಕೂ ಮುಂಚೆ 2008 ಮತ್ತು 2012ರಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ನಿಯಮಗಳಿದ್ವು. ಆದರೆ ಈಗಿನ ಹೊಸ ಪಠ್ಯಕ್ರಮ ಆ ಹಳೆಯ ನಿಯಮಗಳನ್ನ ಮೀರಿ ಇಂದಿನ ಪ್ರಸ್ತುತ ಸವಾಲುಗಳಿಗೆ ತಕ್ಕ ಹಾಗೆ ರೂಪಿತವಾಗಿದೆ. ನೋಡಿ, ಒಟ್ಟು 100 ಅಂಕಗಳ 120 ನಿಮಿಷಗಳ ಪರೀಕ್ಷೆ ಇದಾಗಿದ್ದು ಇದನ್ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಭಾಗ 1 ಮತ್ತು ಭಾಗ 2. ಹೌದು. ಭಾಗ 1ರಲ್ಲಿ 60 ಅಂಕಗಳಿಗೆ ಡಿಜಿಟಲ್ ಕೌಶಲ್ಯಗಳನ್ನ ಪರೀಕ್ಷಿಸಿದರೆ, ಭಾಗ 2ರಲ್ಲಿ 40 ಅಂಕಗಳಿಗೆ ಪ್ರಾಯೋಗಿಕ ಟೈಪಿಂಗ್ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ. ಈ ಪಠ್ಯಕ್ರಮವನ್ನ ಕೇವಲ ಪಾಸಾಗಲು ಮಾಡಿರುವ ನಿಯಮ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು. ನಿಜ. ಹಾಗಾದ್ರೆ ಇದು ದೈನಂದಿನ ಕೆಲಸದ ದಕ್ಷತೆಯ ಕೈಗನ್ನಡಿ ಅಂತಾನೇ ಹೇಳ್ಬೋದು. ಬನ್ನಿ, ಈ ಪಠ್ಯಕ್ರಮವನ್ನ ಒಳಹೊಕ್ಕು ನೋಡೋಣ. ತಳಪಾಯದಿಂದಲೇ ಶುರು ಮಾಡೋಣ. ಮೊದಲನೇ ವಿಷಯ ಡಿಜಿಟಲ್ ಫೌಂಡೇಶನ್ಸ್, ಅಂದ್ರೆ ಕಂಪ್ಯೂಟರ್ ಬೇಸಿಕ್ಸ್, ವಿಂಡೋಸ್ ಮತ್ತು ಆಪರೇಟಿಂಗ್ ಸಿಸ್ಟಮ್. ಹೌದು, ಇದು ಬಹಳ ಮುಖ್ಯವಾದ ಭಾಗ. ಸಾಮಾನ್ಯ ಪರೀಕ್ಷಾರ್ಥಿಯ ದೃಷ್ಟಿಕೋನದಿಂದ ನೋಡಿದ್ರೆ ಹೆಚ್ಚಿನವರು CPU, ಮೆಮರಿ, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳ ಬಗ್ಗೆ ಕೇವಲ ಥಿಯರಿಯಾಗಿ ಅಂದ್ರೆ ಪುಸ್ತಕದಲ್ಲಿರುವ ವ್ಯಾಖ್ಯಾನಗಳನ್ನಷ್ಟೇ ಬಾಯ್ಪಾಠ ಮಾಡ್ತಾರೆ. ಆದೇ ಪರೀಕ್ಷಾ ಕೇಂದ್ರದಲ್ಲಿ ವಿಂಡೋಸ್ ಸೆಟ್ಟಿಂಗ್ಸ್ ಎದುರಾದಾಗ ತಕ್ಷಣ ಗೊಂದಲಕ್ಕೆ ಒಳಗಾಗ್ತಾರೆ. ಪರೀಕ್ಷಕರು ಇಲ್ಲಿ ನಿಜಕ್ಕೂ ಏನನ್ನ ನಿರೀಕ್ಷಿಸ್ತಿದ್ದಾರೆ? ಪರೀಕ್ಷಕರು ಕೇವಲ ಕಂಪ್ಯೂಟರ್ ಎಂದೇನು ಅನ್ನೋ ಶಾಲಾ ಮಟ್ಟದ ವ್ಯಾಖ್ಯಾನವನ್ನ ಖಂಡಿತ ನಿರೀಕ್ಷಿಸುವುದಿಲ್ಲ. ಬದಲಿಗೆ ದೈನಂದಿನ ಆಡಳಿತಾತ್ಮಕ ಕೆಲಸಕ್ಕೆ ಬೇಕಾದ ಆಪರೇಟಿಂಗ್ ಸಿಸ್ಟಮ್ ಮತ್ತು ಯೂಸರ್ ಇಂಟರ್ಫೇಸ್ ಅನ್ನ ನಿರಾಯಾಸವಾಗಿ ಬಳಸುವ ಸಾಮರ್ಥ್ಯವನ್ನ ಅಳೆಯುತ್ತಾರೆ. ನೈಜ ಕಚೇರಿ ಸನ್ನಿವೇಶವನ್ನ ಊಹಿಸಿಕೊಳ್ಳಿ. ಉದಾಹರಣೆಗೆ, ಒಂದು ಮೀಟಿಂಗ್ ಇದ್ದಾಗ. ಕರೆಕ್ಟ್. ನಾಳೆ ಬೆಳಗ್ಗೆ ಸಚಿವರ ಮಟ್ಟದಲ್ಲಿ ಒಂದು ಪ್ರಮುಖ ಪರಿಶೀಲನಾ ಸಭೆ ಇದೆ ಅಂದ್ಕೊಳ್ಳಿ. ಆ ಸಭೆಗೆ ಬೇಕಾದ ಪ್ರಮುಖ ಫೈಲ್ ಅನ್ನ ನೌಕರರು ಡೆಸ್ಕ್ಟಾಪ್ನಲ್ಲಿ ಎಲ್ಲೋ ಸೇವ್ ಮಾಡಿ ಮರೆತುಬಿಟ್ಟಿದ್ದಾರೆ. ಆಗ ಸರ್ಚ್ ಬಾರ್ ಬಳಸಿ ಆ ಕಳೆದುಹೋದ ಫೈಲ್ ಅನ್ನ ಹುಡುಕುವುದು ಅಥವಾ ಹೊಸ ಪ್ರಿಂಟರ್ ಕನೆಕ್ಟ್ ಮಾಡಲು ವಿಂಡೋಸ್ ಸೆಟ್ಟಿಂಗ್ಸ್ ನಿರ್ವಹಿಸುವುದು ಒಬ್ಬ ನೌಕರನಿಗೆ ತಿಳಿದಿರಲೇಬೇಕು. ಆದರೆ ಇಲ್ಲಿ ಒಂದು ವಾದ ಇದೆ. ಫೈಲ್ ಹುಡುಕುವುದು ಅಥವಾ ಪ್ರಿಂಟರ್ ಕನೆಕ್ಟ್ ಮಾಡುವುದು ಅಷ್ಟು ದೊಡ್ಡ ವಿಷಯವೇ? ಕಚೇರಿಯಲ್ಲಿ ಸಹಾಯ ಮಾಡಲು IT ಸಪೋರ್ಟ್ ಸಿಬ್ಬಂದಿ ಇರ್ತಾರಲ್ವಾ, ಪ್ರತಿಯೊಬ್ಬ ನೌಕರನೂ ಇದನ್ನ ಕಲಿಯುವ ಅಗತ್ಯ ಇದೆಯಾ? IT ಸಿಬ್ಬಂದಿ ಬರುವಷ್ಟರಲ್ಲಿ ಆ ಪ್ರಮುಖ ಸಭೆ ಮುಗ್ದೇ ಹೋಗಿರ್ಬೋದು, ಅಥವಾ ಸಾರ್ವಜನಿಕರು ಗಂಟೆಗಟ್ಲೆ ಕಾಯ್ಬೇಕಾಗಬಹುದು. ಆಡಳಿತದಲ್ಲಿ ಸಮಯವೇ ಎಲ್ಲವೂ. ಬೇಸಿಕ್ ಟ್ರಬಲ್ ಶೂಟಿಂಗ್ ತಿಳಿದಿರುವುದು ನೌಕರನ ಸ್ವಾವಲಂಬನೆಯನ್ನ ತೋರಿಸುತ್ತೆ. ಆ ಸ್ವಾವಲಂಬನೆ ಮುಂದಿನ ಹೆಜ್ಜೆಗೂ ಬೇಕಾಗುತ್ತೆ.
ಫೈಲ್ ಹುಡುಕಿದ ಮೇಲೆ ಮುಂದಿನ ದೊಡ್ಡ ಕೆಲಸವೇ ಡ್ರಾಫ್ಟಿಂಗ್, MS ವರ್ಡ್. ಪರೀಕ್ಷಾರ್ಥಿಗಳಿಗೆ ಇಲ್ಲಿ ಕಾಡುವ ದೊಡ್ಡ ಸವಾಲು ಅಂದ್ರೆ ಪ್ಯಾರಾಗ್ರಾಫ್ ಸೆಟ್ಟಿಂಗ್, ಟೇಬಲ್ ರಚನೆ ಮತ್ತು ಶಾರ್ಟ್ಕಟ್ಗಳನ್ನು ಕಂಠಪಾಠ ಮಾಡೋದು. ಆದರೆ ಕಚೇರಿ ಕೆಲಸದಲ್ಲಿ ಇದು ಹೇಗೆ ಪ್ರತಿಫಲಿಸುತ್ತೆ? ಕೇವಲ ಕೀಬೋರ್ಡ್ ಶಾರ್ಟ್ಕಟ್ಗಳು ಗೊತ್ತಿದ್ರೆ ಸಾಕಾ? ಖಂಡಿತ ಇಲ್ಲ. MS ವರ್ಡ್ ಕೇವಲ ಟೈಪ್ ಮಾಡುವ ಸಾಧನ ಅಲ್ಲ. ಪರೀಕ್ಷಕರ ದೃಷ್ಟಿಯಲ್ಲಿ ಸರ್ಕಾರಿ ಪತ್ರಗಳನ್ನ, ಸುತ್ತೋಲೆಗಳನ್ನ ಸರಿಯಾಗಿ ಅಲೈನ್ ಮಾಡಿ, ಅಂದ್ರೆ ಸೆಂಟರ್, ಲೆಫ್ಟ್, ರೈಟ್ ಜಸ್ಟಿಫೈ ಮಾಡಿ, ವೃತ್ತಿಪರ ಗುಣಮಟ್ಟದಲ್ಲಿ ಡ್ರಾಫ್ಟ್ ಮಾಡುವ ಕೌಶಲ್ಯವೇ ಇಲ್ಲಿ ಮುಖ್ಯ. ನೈಜ ಸನ್ನಿವೇಶದಲ್ಲಿ ಹೇಳುವುದಾದ್ರೆ, ಹಿರಿಯ ಅಧಿಕಾರಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಕಳುಹಿಸಬೇಕಾದ ಒಂದು ಸರ್ಕಾರಿ ಆದೇಶವನ್ನ ಸಿದ್ಧಪಡಿಸುತ್ತಿರುವಾಗ ಹೌದು, ಆ ಆದೇಶದಲ್ಲಿರುವ ನಿಯಮಗಳ ಟೇಬಲ್ ಸರಿಯಾಗಿ ಫಾರ್ಮ್ಯಾಟ್ ಆಗಿಲ್ಲದಿದ್ರೆ ಓದುಗರಿಗೆ ತಪ್ಪು ಸಂದೇಶ ಹೋಗ್ಬೋದು. ಅಚ್ಚುಕಟ್ಟಾಗಿ ಕಾಣದ ಪತ್ರ ಇಲಾಖೆಯ ಘನತೆಯನ್ನೇ ಕಡಿಮೆ ಮಾಡುತ್ತೆ. ಪತ್ರ ವ್ಯವಹಾರ ಮುಗಿದ ಮೇಲೆ ನಮ್ಮೆಲ್ಲರ ತಲೆನೋವಿನ ವಿಷಯ ಬರುತ್ತೆ. ಅದೇ ಲೆಕ್ಕಾಚಾರ, ಅಂದ್ರೆ MS ಎಕ್ಸೆಲ್. ಡೇಟಾ ನಿರ್ವಹಣೆ ಮತ್ತು ರಿಪೋರ್ಟಿಂಗ್. ಪರೀಕ್ಷೆ ಬರೆಯುವಾಗ ಫಾರ್ಮುಲಾಗಳ ಬಳಕೆ, ಸೆಲ್ ಅಡ್ರೆಸ್ಸಿಂಗ್ ಮತ್ತು ಚಾರ್ಟ್ಗಳನ್ನು ರಚಿಸುವಾಗ ಆಗುವ ಸಣ್ಣ ತಪ್ಪುಗಳು ಇಡೀ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡುತ್ತವೆ ಅನ್ನೋದು ಪರೀಕ್ಷಾರ್ಥಿಗಳ ಸಾಮಾನ್ಯ ಆತಂಕ. ಆ ಆತಂಕ ಸಹಜ, ಮತ್ತು ಅದು ಇರ್ಲೇಬೇಕು. ಯಾಕೆಂದ್ರೆ ಎಕ್ಸೆಲ್ ಕೇವಲ ಗಣಿತ ಅಲ್ಲ, ಅದು ಜವಾಬ್ದಾರಿ. ಪರೀಕ್ಷಕರ ದೃಷ್ಟಿಕೋನದಿಂದ ನೋಡಿದ್ರೆ ಬಜೆಟ್ ನಿರ್ವಹಣೆ ಮತ್ತು ನಿಖರವಾದ ಡೇಟಾ ವಿಶ್ಲೇಷಣಾ ಸಾಮರ್ಥ್ಯವನ್ನ ಅಳೆಯುವುದೇ ಇದರ ಉದ್ದೇಶ. ಒಂದು ನೈಜ ಸನ್ನಿವೇಶವನ್ನ ತೆಗೆದುಕೊಳ್ಳಿ. ಇಂದು ತಿಂಗಳ 28ನೇ ತಾರೀಖು. ಅಂದ್ರೆ ಎಲ್ಲರೂ ಸಂಬಳಕ್ಕಾಗಿ ಕಾಯುವ ಸಮಯ. ಎಕ್ಸಾಕ್ಟ್ಲಿ. ಇಡೀ ಕಚೇರಿಯ ಸಿಬ್ಬಂದಿ ತಮ್ಮ ವೇತನಕ್ಕಾಗಿ ಕಾಯ್ತಾ ಇರ್ತಾರೆ. ಬಿಲ್ ತಯಾರಿಸುವ ನೌಕಲ ಎಕ್ಸೆಲ್ನಲ್ಲಿ ಒಂದು ಸಣ್ಣ ಸೆಲ್ ರೆಫರೆನ್ಸ್ ತಪ್ಪಾಗಿ ನಮೂದಿಸಿದ್ರೆ ಸಾಕು, ಒಟ್ಟು ಬಜೆಟ್ ಲೆಕ್ಕಾಚಾರ ತಪ್ಪಾಗಿ ಬಿಡುತ್ತೆ. 50 ಕುಟುಂಬಗಳ ವೇತನ ವಿಳಂಬ ಆಗಬಹುದು, ಅಥವಾ ಆಡಿಟ್ ವಿಭಾಗದಿಂದ ಲಕ್ಷಾಂತರ ರೂಪಾಯಿಗಳ ಆಕ್ಷೇಪಣೆ ಬರಬಹುದು. ಅಂದ್ರೆ ಒಂದು ಸಣ್ಣ ಮೌಸ್ ಕ್ಲಿಕ್ನ ಹಿಂದೆ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತಾಯ್ತು. ಈಗ ಲೆಕ್ಕಾಚಾರವೂ ಆಯ್ತು. ಆದರೆ ಈ ನೂರಾರು ಪುಟಗಳ ಲೆಕ್ಕಾಚಾರವನ್ನ, ವರದಿಯನ್ನ ಮೇಲಧಿಕಾರಿಗಳಿಗೆ ಅರ್ಥವಾಗುವ ಹಾಗೆ ಹೇಳುವುದು ಹೇಗೆ? ಇಲ್ಲಿಯೇ ಪವರ್ ಪಾಯಿಂಟ್ನ ನಿಜವಾದ ಶಕ್ತಿ ನಮಗೆ ತಿಳಿಯೋದು. ಬಹಳಷ್ಟು ಜನ ಅಂದುಕೊಳ್ಳೋದು ಸ್ಲೈಡ್ಗಳನ್ನ ರಚಿಸುವುದು ಬಹಳ ಸುಲಭ ಅಂತ. ಆದರೆ ಆ ಸ್ಲೈಡ್ಗಳನ್ನ ಕಣ್ಣಿಗೆ ಆಕರ್ಷಕವಾಗಿ ಮತ್ತು ಅರ್ಥಗರ್ಭಿತವಾಗಿ ವಿನ್ಯಾಸಗೊಳಿಸುವುದು ನಿಜಕ್ಕೂ ಕಷ್ಟ. ನಿಖರವಾಗಿ ಹೇಳಿದ್ರಿ. ಪರೀಕ್ಷಕರು ಇಲ್ಲಿ ನಿರೀಕ್ಷಿಸುವುದು ಮಾಹಿತಿಯನ್ನ ಪ್ರಭಾವಶಾಲಿಯಾಗಿ ಮಂಡಿಸುವ ಕಲೆಯನ್ನ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 500 ಪುಟಗಳ ವರದಿಯನ್ನ ಅಧಿಕಾರಿಗಳ ಮುಂದಿಟ್ರೆ ಯಾರಿಗೂ ಅದನ್ನ ಓದಲು ಸಮಯ ಇರುವುದಿಲ್ಲ. ಅದೇ ವರದಿಯನ್ನ ಕೇವಲ 10 ಸ್ಲೈಡ್ಗಳಲ್ಲಿ ಸರಿಯಾದ ಬುಲೆಟ್ ಪಾಯಿಂಟ್ಸ್, ಪೈ ಚಾರ್ಟ್ ಮತ್ತು ಬಾರ್ ಗ್ರಾಫ್ಗಳೊಂದಿಗೆ ಮಂಡಿಸಿದಾಗ ಮಾತ್ರ ಸಭೆಯಲ್ಲಿ ಸ್ಪಷ್ಟ ಮತ್ತು ತ್ವರಿತ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ಅತಿಯಾದ ಅಕ್ಷರಗಳನ್ನ ತುಂಬಿದ ಸ್ಲೈಡ್ಗಳು ಸಂವಹನವನ್ನೇ ಕೊಲ್ಲುತ್ತವೆ. ವರದಿ ಸಿದ್ಧಾಯಿತು, ಪ್ರೆಸೆಂಟೇಷನ್ ಮುಗೀತು. ಈಗ ಅದನ್ನ ಹಂಚಿಕೊಳ್ಳುವ ಸಮಯ. ಇಂಟರ್ನೆಟ್ ಮತ್ತು ಇಮೇಲ್. ಪರೀಕ್ಷಾರ್ಥಿಗಳು ಸಾಮಾನ್ಯವಾಗಿ ನಮಗೆ ಇಮೇಲ್ ಮಾಡಕ್ ಬರಲ್ವಾ, ನಾವೆಲ್ಲ ಸ್ಮಾರ್ಟ್ಫೋನ್ ಬಳಸುವವರೇ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿ ಇರ್ತಾರೆ. ಆದರೆ ವೃತ್ತಿಪರ ಸಂವಹನ ಶಿಸ್ತು ಕೇವಲ ಸೆಂಡ್ ಬಟನ್ ಒತ್ತೋದಕ್ಕೆ ಸೀಮಿತ ಆಗಿಲ್ಲ ಅಲ್ವಾ? ಹೌದು. ಪ್ರಾಜೆಕ್ಟ್ ಕಮ್ಯುನಿಕೇಷನ್, ಇಮೇಲ್ ಭದ್ರತೆ ಮತ್ತು ವೃತ್ತಿಪರ ಶಿಷ್ಟಾಚಾರದ ಅರಿವನ್ನ ಇಲ್ಲಿ ಪರೀಕ್ಷಿಸಲಾಗುತ್ತೆ. ಒಂದು ದೊಡ್ಡ ಕಚೇರಿ ಪ್ರಮಾದವನ್ನ ಊಹಿಸ್ಕೊಳ್ಳಿ. ಇಲಾಖೆಯ ಅತ್ಯಂತ ಗೌಪ್ಯವಾದ ವರ್ಗಾವಣೆ ಪಟ್ಟಿಯ ಡ್ರಾಫ್ಟನ್ನ ಮೇಲಧಿಕಾರಿಗೆ ಕಳುಹಿಸುವಾಗ ನೌಕರನು ಆಕಸ್ಮಿಕವಾಗಿ ರಿಪ್ಲೈ ಆಲ್ ಒತ್ತಿಬಿಡ್ತಾನೆ. ವಾವ್! ಇಡೀ ಇಲಾಖೆಗೆ ಆ ಗೌಪ್ಯ ಮಾಹಿತಿ ಸೋರಿಕೆ ಆಗುತ್ತೆ. ಹೌದು. ಅಥವಾ ಸಿಸಿ ಮತ್ತು ಬಿಸಿಸಿ ನಡುವಿನ ವ್ಯತ್ಯಾಸ ತಿಳಿಯದೆ ಸಾರ್ವಜನಿಕರ ಇಮೇಲ್ ವಿಳಾಸಗಳನ್ನ ಎಲ್ಲರಿಗೂ ಕಾಣುವ ಹಾಗೆ ಕಳುಹಿಸಿ ಗೌಪ್ಯತೆಯನ್ನ ಉಲ್ಲಂಘಿಸುವ ಪ್ರಮಾದಗಳು ಆಗ್ತವೆ. ಮಾಹಿತಿ ಹಂಚಿಕೊಳ್ಳುವಾಗ ಮಾಡುವ ಸಣ್ಣ ತಪ್ಪುಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಆ ಮಾಹಿತಿಯನ್ನ ರಕ್ಷಿಸಿಕೊಳ್ಳೋದು ಇನ್ನೂ ದೊಡ್ಡ ಸವಾಲು. ಮುಂದಿನ ವಿಷಯ ಅದೇ, ಸೈಬರ್ ಭದ್ರತೆ ಮತ್ತು ಡೇಟಾ ನಿರ್ವಹಣೆ. ಇದು ಕೇವಲ IT ಕಂಪನಿಗಳಿಗೆ ಮಾತ್ರ ಸಂಬಂಧಿಸಿದ್ದು ಅನ್ನೋ ತಪ್ಪು ಕಲ್ಪನೆ ಇದೆ. ನೌಕರರಿಗೆ ಕಾಡುವ ಸಾಮಾನ್ಯ ಗೊಂದಲ ಅಂದ್ರೆ ಈ ರ್ಯಾನ್ಸಮ್ವೇರ್, ಫಿಶಿಂಗ್ ಅಂದ್ರೇನು ಅನ್ನೋದು. ನೋಡಿ, ಸರ್ಕಾರದ ಬಳಿ ಇರುವಷ್ಟು ಸೂಕ್ಷ್ಮವಾದ ನಾಗರಿಕರ ಡೇಟಾ, ಅಂದರೆ ಜಮೀನಿನ ದಾಖಲೆಗಳು, ಆರೋಗ್ಯದ ಮಾಹಿತಿಗಳು ಬೇರೆಲ್ಲೂ ಇರಲು ಸಾಧ್ಯವೇ ಇಲ್ಲ. ಆದ್ದರಿಂದ ಡೇಟಾ ಗೌಪ್ಯತೆ ಮತ್ತು ಸೈಬರ್ ಸುರಕ್ಷತಾ ಕ್ರಮಗಳ ಬಗ್ಗೆ ಪ್ರತಿಯೊಬ್ಬ ನೌಕರನಲ್ಲೂ ಜಾಗರೂಕತೆಯನ್ನ ಪರೀಕ್ಷಕರು ನಿರೀಕ್ಷಿಸುತ್ತಾರೆ. ಉದಾಹರಣೆಗೆ, ಕಚೇರಿಯ ಕಂಪ್ಯೂಟರ್ಗೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಎಂಬ ಹೆಸರಿನಲ್ಲಿ ಬಂದ ಅಪರಿಚಿತ ಲಿಂಕ್ ಅನ್ನ ನೌಕರ ಆಸೆಯಿಂದ ಕ್ಲಿಕ್ ಮಾಡಿದ್ರೆ ಸಾಕು, ಇಡೀ ಇಲಾಖೆಯ ಸರ್ವರ್ ಲಾಕ್ ಆಗ್ಬೋದು.
ಇಂಥ ಬೆದರಿಕೆಗಳನ್ನ ಗುರುತಿಸಿ ತಡೆಯುವ ಜ್ಞಾನ ಅತ್ಯಗತ್ಯ. ಖಂಡಿತ. ಈಗ ಸ್ವಲ್ಪ ಕಷ್ಟವಾದ ಆದ್ರೆ ಅತ್ಯಂತ ಪ್ರಸ್ತುತವಾದ ವಿಷಯಕ್ಕೆ ಬರೋಣ. ಸರ್ಕಾರಿ ಅಪ್ಲಿಕೇಶನ್ಗಳು ಮತ್ತು ಹೊಸ ತಂತ್ರಜ್ಞಾನ. ಪರೀಕ್ಷಾರ್ಥಿಯ ದೃಷ್ಟಿಕೋನದಲ್ಲಿ ಇದೊಂದು ದೊಡ್ಡ ಸವಾಲು. ಹೌದು. ಇ-ಆಫೀಸ್, HRMS, IPGRS, ಖಜಾನೆ, RTI ಆನ್ಲೈನ್, ಕುಟುಂಬ, ಮಾಹಿತಿ ಕಣಜ ಈ ಎಲ್ಲಾ ಪೋರ್ಟಲ್ಗಳ ಹೆಸರುಗಳನ್ನ ನೆನಪಿಟ್ಕೊಳ್ಳೋದೇ ಕಷ್ಟ. ಇದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋದು ಹೇಗೆ? ಇವೆಲ್ಲವೂ ಭೌತಿಕ ಕಡತಗಳ ಡಿಜಿಟಲ್ ರೂಪಗಳಷ್ಟೇ. ಪರೀಕ್ಷಕರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಂಡ್ರೆ ಇದು ಸುಲಭ. ಇ-ಆಫೀಸ್ ಎಂದರೆ ಧೂಳು ಹಿಡಿತಿದ್ದ ಕಡತಗಳು ಈಗ ಟ್ರ್ಯಾಕಿಂಗ್ ವ್ಯವಸ್ಥೆಯೊಂದಿಗೆ ಕಂಪ್ಯೂಟರ್ ಪರದೆಯ ಮೇಲೆ ಚಲಿಸುತ್ತವೆ. IPGRS ಎಂದರೆ ನಾಗರಿಕರು ಕಚೇರಿಗೆ ಅಲೆಯದೆ ಆನ್ಲೈನ್ ಮೂಲಕ ಕುಂದುಕೊರತೆ ಸಲ್ಲಿಸುವ ವ್ಯವಸ್ಥೆ. ದೈನಂದಿನ ಆಡಳಿತದಲ್ಲಿ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ವಾಸ್ತವಿಕ ಅರಿವಿದೆಯೇ ಎಂಬುದಷ್ಟೇ ಇಲ್ಲಿನ ಮಾನದಂಡ. ಇದೆಲ್ಲದರ ಜೊತೆಗೆ ಕೃತಕ ಬುದ್ಧಿಮತ್ತೆಯನ್ನ ಅಂದ್ರೆ ಜನರೇಟಿವ್ AI ಅನ್ನ ಕೂಡ ಪಠ್ಯಕ್ರಮದಲ್ಲಿ ಸೇರಿಸಿದ್ದಾರೆ. ಒಬ್ಬ ಸಾಮಾನ್ಯ ಗುಮಾಸ್ತನಿಗೆ ಕೃತಕ ಬುದ್ಧಿಮತ್ತೆಯ ಅಗತ್ಯವಾದರೂ ಏನಿದೆ ಅನ್ನೋ ಪ್ರಶ್ನೆ ಬರ್ಬೋದು. ಇಂದಿನ ಪರೀಕ್ಷೆ ನಾಳಿನ ಸವಾಲುಗಳಿಗಾಗಿ. ಊಹಿಸಿಕೊಳ್ಳಿ, ಸಾರ್ವಜನಿಕರಿಂದ ಬಂದ ಒಂದು ಸಂಕೀರ್ಣವಾದ RTI ಪ್ರಶ್ನೆಗೆ ಕೃತಕ ಬುದ್ಧಿಮತ್ತೆಯು ಹಳೆಯ ಆದೇಶಗಳನ್ನು ವಿಶ್ಲೇಷಿಸಿ ಒಂದು ಪ್ರಾಥಮಿಕ ಕರಡನ್ನ ಕನ್ನಡದಲ್ಲೇ ಸಿದ್ಧಪಡಿಸಿಕೊಟ್ರೆ ಎಷ್ಟು ಸಮಯ ಉಳಿಯುತ್ತೆ? ನೌಕರರು ಇಂದೇ ತಂತ್ರಜ್ಞಾನದ ಮುಂದಿನ ಹಂತಕ್ಕೆ ಸಜ್ಜಾಗಬೇಕು ಎಂಬುದೇ ಇದರ ಹಿಂದಿನ ಉದ್ದೇಶ. ಇಷ್ಟೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನದ ಬಗ್ಗೆ ಮಾತನಾಡಿದ ಮೇಲೆ ಒಂದು ಮೂಲಭೂತ ಪ್ರಶ್ನೆ ಕಾಡುತ್ತೆ. ದಶಕಗಳಿಂದ ಪೆನ್ ಮತ್ತು ಪೇಪರ್ ಬಳಸಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿರುವ ಅನುಭವ ಇರುವ ಹಿರಿಯ ನೌಕರರಿಗೆ ಈ ಟೈಪಿಂಗ್ ಪರೀಕ್ಷೆ ಅಂದ್ರೆ ಭಾಗ 2ರಲ್ಲಿರುವ 40 ಅಂಕಗಳ ಟೈಪಿಂಗ್ ಒಂದು ಅನಗತ್ಯ ಹೊರೆ ಅಲ್ವಾ? ಬೆರಳಿನ ವೇಗಕ್ಕಿಂತ ಆಡಳಿತಾತ್ಮಕ ಅನುಭವ ಮುಖ್ಯ ಅಲ್ವಾ? ಅನುಭವ ಖಂಡಿತ ಮುಖ್ಯ. ಆದರೆ ವೇಗ ಮತ್ತು ನಿಖರತೆ ಇಲ್ಲದೆ ಆ ಅನುಭವ ಸಾರ್ವಜನಿಕರನ್ನ ತಲುಪುವುದಿಲ್ಲ. ಪರೀಕ್ಷಕರು ಕೇವಲ ಬೆರಳಿನ ವೇಗವನ್ನ ಅಳೆಯುತ್ತಿಲ್ಲ, ಬದಲಾಗಿ ಆಡಳಿತ ಯಂತ್ರದ ವೇಗವನ್ನ ಅಳೆಯುತ್ತಿದ್ದಾರೆ. ಒಂದು ತುರ್ತು ವಿಪತ್ತಿನ ಸಮಯದಲ್ಲಿ ತಕ್ಷಣವೇ ಒಂದು ಸರ್ಕಾರಿ ಆದೇಶವನ್ನ ಶೀಘ್ರವಾಗಿ ಸಿದ್ಧಪಡಿಸಿ ಬಿಡುಗಡೆ ಮಾಡಬೇಕಾದ ನೈಜ ಸನ್ನಿವೇಶದಲ್ಲಿ ಟೈಪಿಂಗ್ ವೇಗವೇ ಕೈಹಿಡಿಯುತ್ತೆ. ಹಾಗಾದರೆ ಇಲ್ಲಿ ಯೂನಿಕೋಡ್ ಬಳಕೆಯ ಬಗ್ಗೆಯೂ ಪಠ್ಯಕ್ರಮದಲ್ಲಿ ಬಹಳ ಒತ್ತು ನೀಡಿದ್ದಾರೆ. ಹಿಂದೆ ನಾವು ನುಡಿ ಬರಹದಂತಹ ಫಾಂಟ್ಗಳನ್ನು ಬಳಸ್ತಿದ್ವಿ. ಈಗ ಯೂನಿಕೋಡ್ ಯಾಕೆ ಕಡ್ಡಾಯ? ಯಾಕೆಂದ್ರೆ ಹಳೆಯ ಫಾಂಟ್ಗಳಲ್ಲಿ ಟೈಪ್ ಮಾಡಿದ ಮಾಹಿತಿ ಸಾಮಾನ್ಯ ನಾಗರಿಕರ ಮೊಬೈಲ್ ಫೋನ್ಗಳಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಸರಿಯಾಗಿ ಕಾಣುವುದಿಲ್ಲ. ಅಕ್ಷರಗಳು ಒಡೆದು ಹೋಗುತ್ತವೆ. ಯೂನಿಕೋಡ್ ಎಂಬುದು ಸಾರ್ವತ್ರಿಕವಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆ. ಸರ್ಕಾರಿ ಮಾಹಿತಿಯು ಎಲ್ಲರಿಗೂ ಎಲ್ಲ ಸಾಧನಗಳಲ್ಲೂ ಸ್ಪಷ್ಟವಾಗಿ ತಲುಪಲು ಯೂನಿಕೋಡ್ ಕಡ್ಡಾಯ. ಈ ಪಠ್ಯಕ್ರಮವನ್ನ ವಿಶ್ಲೇಷಣೆ ಮಾಡಿದಾಗ ಕಚೇರಿಯ ಹಲವು ನೈಜ ಪ್ರಮಾದಗಳು ನೆನಪಿಗೆ ಬರ್ತವೆ. ನಾವಿಬ್ಬರು ಒಂದು ಸಣ್ಣ ಪ್ರಯೋಗ ಮಾಡೋಣ. ನಾನು ಕಚೇರಿಯಲ್ಲಿ ನಡೆಯಬಹುದಾದ ಒಂದು ಸನ್ನಿವೇಶವನ್ನ ಹೇಳ್ತೇನೆ. ಅದರ ಆಡಳಿತಾತ್ಮಕ ಪರಿಣಾಮ ಏನಾಗ್ಬೋದು ಅಂತ ನೀವು ವಿಶ್ಲೇಷಿಸಿ. ಆನಂತರ ನಿಮ್ಮ ಸರದಿ. ಸಿದ್ಧರಿದ್ದೀರಾ? ಖಂಡಿತ. ಇದೊಂದು ಆಸಕ್ತಿದಾಯಕ ಪ್ರಯೋಗ. ಪ್ರಾರಂಭಿಸಿ. ವರ್ಡ್ನಲ್ಲಿ ಕಡತವನ್ನ ಡ್ರಾಫ್ಟ್ ಮಾಡುವಾಗ ಅಕ್ಷರಗಳ ಅಲೈನ್ಮೆಂಟ್ ಕಡೆಗಣಿಸಿದ್ರೆ ಅಥವಾ ಜಸ್ಟಿಫೈ ಮಾಡದಿದ್ರೆ ಏನಾಗತ್ತೆ? ಮೇಲ್ನೋಟಕ್ಕೆ ಇದು ಸಣ್ಣ ವಿಷಯ ಎನಿಸಿದ್ರೂ ಇದು ಆದೇಶದ ವೃತ್ತಿಪರತೆಯನ್ನೇ ಹಾಳ್ಮಾಡುತ್ತೆ. ಕೋರ್ಟ್ ವ್ಯವಹಾರಗಳಲ್ಲಿ ಅಥವಾ ಕಾನೂನು ಇಲಾಖೆಯ ಕಡತಗಳಲ್ಲಿ ತಪ್ಪಾದ ಅಲೈನ್ಮೆಂಟ್ ವಾಕ್ಯದ ಅರ್ಥವನ್ನೇ ಬದಲಾಯಿಸಬಹುದು. ಈಗ ನನ್ನ ಸರದಿ. ಎಕ್ಸೆಲ್ನಲ್ಲಿ ಫಾರ್ಮುಲಾಗಳಿಲ್ಲದೆ ಮ್ಯಾನ್ಯುವಲ್ ಆಗಿ ಕ್ಯಾಲ್ಕುಲೇಟರ್ ಹಿಡಿದುಕೊಂಡು ಬಜೆಟ್ ಲೆಕ್ಕ ಹಾಕಿದ್ರೆ ಆಗುವ ದೊಡ್ಡ ಪ್ರಮಾದವೇನು? ಮ್ಯಾನ್ಯುವಲ್ ಲೆಕ್ಕಾಚಾರವು ಮಾನವ ಸಹಜ ತಪ್ಪುಗಳಿಗೆ ದಾರಿ ಮಾಡಿಕೊಡುತ್ತೆ. ವಿಶೇಷವಾಗಿ ಖಜಾನೆ ಮತ್ತು ವೇತನ ಬಿಲ್ಗಳಲ್ಲಿ ಒಂದು ಸಣ್ಣ ತಪ್ಪು ಲೆಕ್ಕಾಚಾರ ದೊಡ್ಡ ಆರ್ಥಿಕ ಪ್ರಮಾದಗಳಿಗೆ ಮತ್ತು ಆಡಿಟ್ ಆಕ್ಷೇಪಣೆಗಳಿಗೆ ನೇರ ಕಾರಣ ಆಗುತ್ತೆ. ಸರಿ, ಈಗ ನನ್ನ ಸನ್ನಿವೇಶ. ಸಭೆಯೊಂದರಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಸ್ಲೈಡ್ ತುಂಬ ವಾಕ್ಯಗಳನ್ನ ಮತ್ತು ಪ್ಯಾರಾಗಳನ್ನ ತುಂಬಿದ್ರೆ ಏನಾಗುತ್ತೆ? ಆ ಪ್ರೆಸೆಂಟೇಷನ್ ತನ್ನ ಉದ್ದೇಶವನ್ನೇ ಕಳೆದುಕೊಳ್ಳುತ್ತೆ. ಸ್ಲೈಡ್ಗಳು ಕೇವಲ ದಿಕ್ಸೂಚಿಯಾಗಿ ಮುಖ್ಯಾಂಶಗಳನ್ನ ಮತ್ತು ಆಕರ್ಷಕ ವಿನ್ಯಾಸವನ್ನ ಹೊಂದಿರಬೇಕು. ಪೂರ್ಣ ವರದಿಗಳನ್ನ ಸ್ಲೈಡ್ನಲ್ಲಿ ಹಾಕಿದರೆ ವೀಕ್ಷಕರ ಗಮನ ಹರಿಯುವುದಿಲ್ಲ ಮತ್ತು ಸಭೆಯಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಲು ಸಾಧ್ಯ ಆಗುವುದಿಲ್ಲ. ಈಗ ನಾನು ಕೇಳ್ತೀನಿ, ಸೈಬರ್ ಭದ್ರತೆಯಲ್ಲಿ ಸೋಷಿಯಲ್ ಮೀಡಿಯಾ ಶಿಷ್ಟಾಚಾರವನ್ನ ನಿರ್ಲಕ್ಷಿಸಿ ನೌಕರರು ಕಚೇರಿಯ ಮಾಹಿತಿಯನ್ನ ಜಾಲತಾಣಗಳಲ್ಲಿ ಹಂಚಿಕೊಂಡ್ರೆ ಏನಾಗಬಹುದು? ಇದು ಇಲಾಖೆಯ ಗೌಪ್ಯತೆಯ ಸ್ಪಷ್ಟ ಉಲ್ಲಂಘನೆ. ಸರ್ಕಾರದ ಕೆಲವು ನೀತಿ ನಿರ್ಧಾರಗಳು ಅಧಿಕೃತವಾಗಿ ಪ್ರಕಟ ಆಗುವ ಮುನ್ನವೇ ವಾಟ್ಸ್ಆಪ್ ಅಥವಾ ಫೇಸ್ಬುಕ್ನಲ್ಲಿ ಲೀಕ್ ಆದ್ರೆ ಅದು ಆಡಳಿತಾತ್ಮಕ ಗೊಂದಲಗಳಿಗೆ ಮತ್ತು ನೌಕರನ ಮೇಲೆ ಶಿಸ್ತು ಕ್ರಮಕ್ಕೆ ಕಾರಣ ಆಗುತ್ತೆ.
ನನ್ನ ಮುಂದಿನ ಸನ್ನಿವೇಶ: ನೌಕರರೊಬ್ಬರು ಇ-ಆಫೀಸ್ ಮತ್ತು RTI ಆನ್ಲೈನ್ನಂತಹ ಆಪ್ಗಳನ್ನು ಕಲಿಯಲು ನಿರಾಕರಿಸಿ ಭೌತಿಕ ಕಡತಗಳನ್ನೇ ಅವಲಂಬಿಸಿದರೆ ಏನಾಗುತ್ತೆ? ಇದರಿಂದ ನೇರವಾಗಿ ನಾಗರಿಕರಿಗೆ ಸೇವೆ ತಲುಪಿಸುವ ವೇಗ ಕುಂಠಿತ ಆಗುತ್ತೆ. ಭೌತಿಕ ಕಡತಗಳು ಧೂಳು ಹಿಡಿಯುತ್ತವೆ, ಫೈಲ್ ವಿಲೇವಾರಿ ಪಾರದರ್ಶಕವಾಗಿರೋದಿಲ್ಲ ಮತ್ತು ಮಾಹಿತಿ ಹಕ್ಕು ಕಾಯ್ದೆಯಡಿ ನಿಗದಿತ ಸಮಯದಲ್ಲಿ ಮಾಹಿತಿ ಒದಗಿಸಲು ವಿಫಲರಾಗಿ ಅಧಿಕಾರಿಗಳು ದಂಡನೆಗೆ ಗುರಿಯಾಗಬೇಕಾಗುತ್ತೆ. ನನ್ನ ಸರದಿ: ಟೈಪಿಂಗ್ ಟೆಸ್ಟ್ನಲ್ಲಿ ಕನ್ನಡ ಯೂನಿಕೋಡ್ ಬದಲಿಗೆ ಹಳೆ ಫಾಂಟ್ಗಳಲ್ಲೇ ಟೈಪ್ ಮಾಡಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ರೆ. ನೀವು ಮುಂಚೆ ಹೇಳಿದಾಗೆ ಆ ಆದೇಶ ಸಾರ್ವಜನಿಕರಿಗೆ ಓದಲು ಸಾಧ್ಯವೇ ಆಗೋದಿಲ್ಲ. ಆಧುನಿಕ ತಂತ್ರಜ್ಞಾನದಲ್ಲಿ ಮತ್ತು ಎಲ್ಲ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಕನ್ನಡ ಭಾಷೆಯ ಏಕರೂಪತೆ ಕಾಯ್ದುಕೊಳ್ಳಲು ಸಾಧ್ಯ ಆಗೋದಿಲ್ಲ. ಈಗ ನನ್ನ ಪ್ರಶ್ನೆ: ದೈನಂದಿನ ಕಚೇರಿ ಕೆಲಸದ ಒತ್ತಡದಲ್ಲಿ ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ತಂತ್ರಜ್ಞಾನಗಳತ್ತ ಗಮನ ಹರಿಸದಿದ್ದರೆ ಭವಿಷ್ಯದಲ್ಲಿ ಏನಾಗಬಹುದು? ಭವಿಷ್ಯದ ಆಡಳಿತವು ಸಂಪೂರ್ಣವಾಗಿ ತಂತ್ರಜ್ಞಾನ ಚಾಲಿತ ಆಗಿರುತ್ತೆ. ಕೃತಕ ಬುದ್ಧಿಮತ್ತೆಯ ಅರಿವಿಲ್ಲದ ನೌಕರರು ಭವಿಷ್ಯದ ಆಡಳಿತಾತ್ಮಕ ವೇಗಕ್ಕೆ ಹೊಂದಿಕೊಳ್ಳಲು ವಿಫಲರಾಗುತ್ತಾರೆ. ಇದು ಆಡಳಿತದ ದಕ್ಷತೆಯನ್ನ ನೂರ್ಮಡಿಗೊಳಿಸುವ ಸಾಧನ. ಕೊನೆಯ ಸನ್ನಿವೇಶ ನನ್ನದು. ಕೇವಲ 120 ನಿಮಿಷಗಳಲ್ಲಿ 100 ಅಂಕಗಳ ಈ ಪರೀಕ್ಷೆ ಎದುರಿಸುವಾಗ ಒಬ್ಬ ಪರೀಕ್ಷಾರ್ಥಿ ಕೇವಲ ಥಿಯರಿ ನೆನ್ಪಿಟ್ಕೊಂಡು ಹೋದ್ರೆ ಅವರು ಖಂಡಿತ ವಿಫಲರಾಗ್ತಾರೆ. ಯಾಕೆಂದ್ರೆ ಇದು ಕೇವಲ ಕಂಪ್ಯೂಟರ್ ಜ್ಞಾನವನ್ನಲ್ಲ, ಬದಲಾಗಿ ಸಮಯ ಪ್ರಜ್ಞೆ, ತಾಂತ್ರಿಕ ನಿಖರತೆ ಮತ್ತು ಆಡಳಿತಾತ್ಮಕ ಸಂದರ್ಭಗಳನ್ನು ಡಿಜಿಟಲ್ ಮೂಲಕ ನಿಭಾಯಿಸುವ ಒಟ್ಟಾರೆ ಪ್ರಾಯೋಗಿಕ ದಕ್ಷತೆಯನ್ನ ಇದು ಪರೀಕ್ಷಿಸುತ್ತೆ. ಒತ್ತಡದ ಪರಿಸ್ಥಿತಿಯಲ್ಲೂ ತಂತ್ರಜ್ಞಾನವನ್ನ ಸಮರ್ಥವಾಗಿ ಬಳಸುವ ಕೌಶಲ್ಯವೇ ಇಲ್ಲಿ ಮುಖ್ಯ. ಅತ್ಯುತ್ತಮವಾದ ವಿಶ್ಲೇಷಣೆ. ನಮ್ಮ ಈ ಸುದೀರ್ಘ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಆಲೋಚನೆ ನನ್ನ ಮನಸ್ಸಿಗೆ ಬರ್ತಾ ಇದೆ. ನಾವಿಂದು MS ವರ್ಡ್, ಎಕ್ಸೆಲ್ನಂಥ ಸಾಫ್ಟ್ವೇರ್ ಕಲಿಯುವ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಇನ್ನು 5 ಅಥವಾ 10 ವರ್ಷಗಳಲ್ಲಿ ನಾವೀಗಷ್ಟೇ ಚರ್ಚಿಸಿದ ಕೃತಕ ಬುದ್ಧಿಮತ್ತೆ ತಾನಾಕಿಯ ಪತ್ರಗಳನ್ನು ಡ್ರಾಫ್ಟ್ ಮಾಡ್ಬೋದು, ಲೆಕ್ಕಾಚಾರಗಳನ್ನು ಮಾಡ್ಬೋದು. ಹಾಗಾದರೆ ಈ ಪರೀಕ್ಷೆಯ ನಿಜವಾದ ಉದ್ದೇಶ ಕೇವಲ ನಿರ್ದಿಷ್ಟ ಸಾಫ್ಟ್ವೇರ್ ಕಲಿಯುವುದಲ್ಲ, ಬದಲಾಗಿ ಬದಲಾವಣೆಗೆ ಒಗ್ಗಿಕೊಳ್ಳುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳುವುದು. ನಿಖರವಾಗಿ. ಭವಿಷ್ಯದಲ್ಲಿ ತಂತ್ರಜ್ಞಾನ ನಮ್ಮ ಕೆಲಸದ ಅರ್ಧ ಭಾಗವನ್ನ ಮಾಡಿದಾಗ ಮಾನವ ನೌಕರರ ನಿಜವಾದ ಪಾತ್ರ ತೀರ್ಮಾನಗಳನ್ನು ಕೈಗೊಳ್ಳುವುದರಲ್ಲಿ ಮತ್ತು ಸಹಾನುಭೂತಿಯ ಆಡಳಿತ ನೀಡುವುದರಲ್ಲಿ ಇರುತ್ತೆ. ಈ ಪರೀಕ್ಷೆ ಆ ಭವಿಷ್ಯಕ್ಕೆ ನಮ್ಮನ್ನ ಸಿದ್ಧಪಡಿಸುವ ಮೊದಲ ಮೆಟ್ಟಿಲು ಎನಿಸ್ತಿಲ್ವೇ? ಇದೊಂದು ಅದ್ಭುತವಾದ ಮತ್ತು ಮುಂದಾಲೋಚನೆಯುಳ್ಳ ಚಿಂತನೆ. ತಂತ್ರಜ್ಞಾನ ಬೆಳೆದಂತೆ ನಮ್ಮ ಪಾತ್ರವೂ ಬದಲಾಗುತ್ತೆ. ಈ ಇಡೀ ಚರ್ಚೆಯ ಸಾರಾಂಶವಾಗಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ಸಂದೇಶ ಇದೆ. CLT ಎಂಬುದು ಕೇವಲ ಉತ್ತೀರ್ಣರಾಗಬೇಕಾದ ಅಥವಾ ಪ್ರಮೋಷನ್ಗಾಗಿ ಬರೆಯುವ ಒಂದು ಪರೀಕ್ಷೆಯಲ್ಲ. ಇದು 21ನೇ ಶತಮಾನದ ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರನೂ ಹೊಂದಿರಲೇಬೇಕಾದ ಮೂಲಭೂತ ಆಡಳಿತಾತ್ಮಕ ಕೌಶಲ್ಯ. ತಂತ್ರಜ್ಞಾನ ಬದಲಾದಂತೆ ಆಡಳಿತವು ಸ್ಮಾರ್ಟ್ ಆಗಬೇಕು, ಆ ಆಡಳಿತವನ್ನ ಮುನ್ನಡೆಸುವ ನೌಕರರು ಕೂಡ ಸ್ಮಾರ್ಟ್ ಆಗಿರಬೇಕು. ಈ ಹೊಸ ಪಠ್ಯಕ್ರಮ ಭವಿಷ್ಯದ ಆಡಳಿತ ಯಂತ್ರವನ್ನ ಸಬಲೀಕರಣಗೊಳಿಸುವ ಒಂದು ಭದ್ರ ಬುನಾದಿಯಾಗಿದೆ. Thanks for listening to this episode on understanding the CLT syllabus. On behalf of the RSGE Group's admin team, the admin team will continue creating awareness-oriented episodes to strengthen responsibility among government employees. Don't forget to read the official notification and practice hands-on. Share this with your fraternity members.